ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಶುಭಾಂಶು ಶುಕ್ಲ. ನಮ್ಮ ಭಾರತ ದೇಶದ ವಾಯುಪಡೆ ಪೈಲಟ್ ಆಗಿರುವ ಇವರು 2000 ಗಂಟೆಗೂ ಹೆಚ್ಚಿನ ಅವಧಿ ಹಲವು ಯುದ್ಧ ವಿಮಾನಗಳನ್ನು ಚಲಾಯಿಸಿದ ಅನುಭವ ಪಡೆದಿದ್ದಾರೆ. 2019ರಲ್ಲಿ ಇವರು ಭಾರತ ಮಹತ್ವ ಆಕಾಂಕ್ಷದ ಗಗನಯಾತ್ರಿ ಯೋಜನೆಗೆ ಆಯ್ಕೆಯಾಗಿದ್ರು. ಇವರು ರಷ್ಯಾದ ಯೂರಿ ಗಗಾರಿನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ಕಠಿಣ ತರಬೇತಿ ಪಡೆದ ಬಳಿಕ ಬೆಂಗಳೂರಿನ ಇಸ್ರೋದ ಕೇಂದ್ರದಲ್ಲಿ ಗಗನಯಾತ್ರಿ ತರಬೇತಿಯನ್ನ ಮುಂದುವರೆಸ್ತಾರೆ. ಹಾಗೆ 2024ರಲ್ಲಿ ಇವರನ್ನ ಗಗನಯಾತ್ರಿ ಎಂದು ಘೋಷಿಸಲಾಗುತ್ತೆ. ಇವರು ಗಗನಯಾನಕ್ಕಾಗಿ ಆಯ್ಕೆಯಾಗಿರುವ ಗಗನಯಾತ್ರಿಗಳ ಪೈಕಿ ಮೊದಲ ಬಾರಿಗೆ ISSಗೆ ತೆರಳಲಿದ್ದಾರೆ. ಬಾಹ್ಯ ಆಕಾಶ ವಿಕ್ರಮ್ ISSಗೆ ಪ್ರಥಮ ಭಾರತೀಯ ಶುಭಾಂಶು ಶುಕ್ಲ. ಬಾಹ್ಯ ಆಕಾಶ ಕ್ಷೇತ್ರದಲ್ಲಿ ಭಾರತ 41 ವರ್ಷಗಳ ಬಳಿಕ ಮತ್ತೊಂದು ವಿಕ್ರಮ ಸಾಧಿಸಿದೆ. ರಾಕೇಶ್ ಶರ್ಮಾ ಬಳಿಕ ಮತ್ತೊಬ್ಬ ಭಾರತೀಯ ಶುಭಾಂಶು ಶುಕ್ಲ ಅಂತರಿಕ್ಷ ಪಯಣ ಕೈಗೊಂಡಿದ್ದು ಅಂತಾರಾಷ್ಟ್ರೀಯ ಬಾಹ್ಯ ಆಕಾಶ ಕೇಂದ್ರವನ್ನ ಪ್ರವೇಶಿಸಲಿರುವ ಮೊದಲ ಭಾರತೀಯ ಎನಿಸಲಿದ್ದಾರೆ. ಭಾರತೀಯ ವಾಯುಪಡೆ ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶ್ ಇವರು 3 ಗಗನಯಾನಿಗಳೊಂದಿಗೆ ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯ ಆಕಾಶ ಕೇಂದ್ರದಿಂದ ಬುಧವಾರ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಪಯಣ ಆರಂಭಿಸಿದರು. ನಾಸಾ ಸ್ಪೇಸ್ ಎಕ್ಸ್ ಹಾಗೂ ಅಕ್ಸಿಯಾಮ್ ಸಂಸ್ಥೆ ಒಳಗೊಂಡ 4ನೇ ಖಾಸಗಿ ಬಾಹ್ಯ ಆಕಾಶ ಪಯಣ ಇದಾಗಿದೆ. ಫಾಲ್ಕನ್ 9 ರಾಕೆಟ್ ಬಳಸಿ ಉಡಾವಣೆ ಮಾಡಲಾದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗಗನನೌಕೆಯು ಭೂಮಿಯ ಕೆಳ ಸ್ತರದಲ್ಲಿ ಪರಿಭ್ರಮಿಸುವ ಪ್ರಯೋಗಾಲಯವೆಂದೇ ಕರೆಯಲ್ಪಡುತ್ತದೆ. ಶುಭಾಂಶು ಶುಕ್ಲ ಇಸ್ರೋ ಬಾಹ್ಯ ಆಕಾಶ ಯೋಜನೆಗೆ ಸಂಬಂಧಿಸಿದ 7 ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಗುರುವಾರ ಸಾಯಂಕಾಲ 4:30 ವೇಳೆಗೆ ಗಗನ ನೌಕೆಯು ಅಂತಾರಾಷ್ಟ್ರೀಯ ಬಾಹ್ಯ ಆಕಾಶ ಕೇಂದ್ರವನ್ನ ತಲುಪಲಿದೆ ಎಂದು ನಾಸಾ ಹೇಳಿದೆ. For mission carrying India's Shubhanshu Shukla has successfully lifted off from Florida to go to the International Space Station. While history has been made with Shubhanshu's space sojourn, all eyes are now on the Dragon spacecraft's docking. The docking will in fact be taking place on the Harmony module around 4:30 p.m. today. It will happen in 2 phases. As we know, the journey from the launch to docking will take roughly around 29 hours, and the 2-phase docking will be minimizing the misalignment and collision risk, and it also enables